ಮಾಡಿದ್ದೇನೆ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಇಂದು ನಿಮ್ಮ 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ಆ ಪದ್ಯ ಯಾವುದು ಮಾಡುತ್ತೆ? ಈಗ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿವೆ. ನಮ್ಮ ದೇಶವನ್ನ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥ ರಾಷ್ಟ್ರ ಅಂತ ಹೇಳ್ತೀವಿ. ನಮ್ಗೆ ಎಷ್ಟೇ ವಿವಿಧತೆ ಇದ್ರೂ ಕೂಡ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಧರ್ಮಗಳ ಹಿಂದೂ ಧರ್ಮ, ಆಮೇಲೆ ಮುಸ್ಲಿಂ ಧರ್ಮ, ಆಮೇಲೆ ಕ್ರೈಸ್ತ, ಜೈನ, ಮತ್ತೆ ಇವು ಪ್ರಮುಖ ಧರ್ಮಗಳು ಆಗಿವೆ. ಹಿಂದೂ ಧರ್ಮದ ಸಂಸ್ಥಾಪಕರು ಯಾರು ಅಂತ ಹೇಳಿಲ್ಲ, ಆದ್ರೆ ಬೇರೆ ಧರ್ಮಕ್ಕೂ ಎಲ್ಲಾ ಧರ್ಮಕ್ಕೂ ಸಂಸ್ಥಾಪಕರು ಇದ್ದಾರೆ. ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡೋದನ್ನು ಯಾರೋ ಜೈನ ಧರ್ಮದ ಸಂಸ್ಥಾಪಕ ಮಹಾವೀರ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಮುಖ ವ್ಯಕ್ತಿಗಳನ್ನು ಹೇಳ್ತೀವಿ. ಇಲ್ಲಿ ಬುದ್ಧ ಅಂದಮೇಲೆ ನಮಗೆಲ್ಲ ಗೊತ್ತು, ನಮಗೆಲ್ಲ ಅಹಿಂಸಾತ್ಮಕವಾದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಕಂಡುಕೊಳ್ತಾನೆ. ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ, ಹಿಂಸೆ ಬಂದರೂ ಕೂಡ ಕ್ರೈಸ್ತರಿಗೆ ಇರುವಂತ ಯೇಸು ಆದರೂ ಕೂಡ ಇಲ್ಲಿ ಬೌದ್ಧ ಧರ್ಮದ ಸಂಸ್ಥಾಪಕ ಬುದ್ಧ ಆಗ್ತಾನೆ. ಅವನು ತನ್ನ ಜೀವನದಲ್ಲಿ ಬಹಳ ಹಿಂಸೆಯನ್ನ ಕೊಡ್ತಾನೆ. ಅವನಿಗೆ ಬಂದಿರತಕ್ಕಂಥ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಕೇಳಿದ್ದಕ್ಕೆ ಎಷ್ಟು ಸಂತೋಷಕರವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅರಮನೆಯ ರಾಜ ಇರ್ತಾನೆ, ರಾಜಕುಮಾರ ಇರ್ತಾನೆ, ಅವರು ಯಾವುದೇ ಸಮಸ್ಯೆ ಇರೋದಿಲ್ಲ. ಆರ್ಥಿಕವಾಗಿರ್ಬೋದು, ಎಷ್ಟೋ ಸಾಮಾಜಿಕವಾಗಿ ಸಮಸ್ಯೆ ಇರೋದಿಲ್ಲ. ಮದುವೆ ಆಗಿರ್ತಾನೆ, ರಾಜಕುಮಾರ ಇರ್ತಾರೆ, ಅವತ್ತು ಒಂದು ದೊಡ್ಡ ಮಗ ಹುಟ್ಟುತ್ತೆ. ಅವತ್ತು ಅವನಿಗೆ ಸಮಸ್ಯೆಗಳು ಕಾಣುತ್ತದೆ. ತನ್ನ ಎದುರಿಗೆ ಒಬ್ಬ ರೋಗಿಷ್ಟ ವ್ಯಕ್ತಿ, ಒಂದು ಸತ್ತಿರ್ತಕ್ಕಂಥ ಮನುಷ್ಯ, ವಯಸ್ಸಾಗಿರ್ತಕ್ಕಂಥ ಮುಖವನ್ನು ನೋಡಿದಾಗ ಇವುಗಳಿಗೆ ಶಾಶ್ವತ ಪರಿಹಾರ ಇಲ್ಲವೇ ಎಂಬತಕ್ಕಂಥ ಸಮಸ್ಯೆ ಅವನನ್ನು ನೋಡುತ್ತೆ. ಅವುಗಳಿಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡಿದ್ದಕ್ಕೆ ಅವನು ಬೆಳಿಗ್ಗೆನೆ ಎದ್ದು ತನ್ನ ಅರಮನೆಯನ್ನು ಬಿಟ್ಟು, ತನ್ನ ಮಗು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅರಮನೆಯನ್ನು ಬಿಟ್ಟು ಅವುಗಳ ಸಮಸ್ಯೆಗೆ ಪರಿಹಾರವನ್ನು ಸೂಚನೆ ಮಾಡೋದಕ್ಕೆ ಅಥವಾ ಪರಿಹಾರ ಉಪಾಯಗಳನ್ನು ಕಂಡಿದ್ದಕ್ಕೆ ಹೋಗ್ತಾನೆ. ಅಂತ ಬುದ್ಧನ ಬಗ್ಗೆ ಇರ್ತಕ್ಕಂಥ ಒಂದು ಪದ್ಯಗಳನ್ನೇ ಮರಳಿ ಮನೆಗೆ, ಮರಳಿ ಮನೆಗೆ. ಪದ್ಯಗಳನ್ನು ಬರೆದಿರ್ತಕ್ಕಂಥವರು ಅರವಿಂದ ಮಾಲತಿ. ಇವರ ಪರಿಚಯ ಪದ್ಯ ಭಾಗವನ್ನು ಅರವಿಂದ ಮಾಲತಿ. ಈ ಅರವಿಂದ ಮಾಲತಿಯವರು 1956ರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಮುದ್ದೇಬಿಹಾರದಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA PhD ಪದವಿಯನ್ನು ಪಡೆದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳಿಂದ ಪ್ರಸಿದ್ಧರಾಗಿದ್ದಾರೆ. ಜನಪ್ರಿಯ ಕವಿಯಾಗಿರುವ ಇವರು ವಿಶ್ವಕೋಮುಖ, ಹೂವು, ಬರುಭಾಗ, ಮೂಕರಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೇ ಕಣ್ಣು, ನಾದನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ, ಸ್ವರ್ಗಾರೋಹಣ ಕವನ ಸಂಕಲನವನ್ನು ರಚಿಸಿದ್ದಾರೆ. ಕಾರ್ಯಗಳ ಕಾಲದಲ್ಲಿ ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನೆಯನ್ನು ಬರೆದಿದ್ದಾರೆ. ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳುವಳಿಯ ತಾರ್ಕಿಕ ಚಿಂತನೆ, ದಲಿತ ಪ್ರಜ್ಞೆ, ಸಾಹಿತ್ಯ ಸಮಾಜ ಮತ್ತು ಸಂಸ್ಕೃತಿಯ ವಿಮರ್ಶಾ ಕೃತಿಗಳಾಗಿವೆ. ಶ್ರೀಯುತರು ಮೂಕರಿಗೆ ಬಾಯಿ ಬಂದಾಗ ಕವನ ಸಂಕಲನಕ್ಕೆ ದೇವರಾಜ ಬಾಬು ಪ್ರಶಸ್ತಿ, ಕಪ್ಪು ಕಾವ್ಯಕ್ಕೆ ನರಸಿಂಹಯ್ಯ ಪುರಸ್ಕಾರ, ಗೌರ್ಮೆಂಟ್ ಬ್ರಾಹ್ಮಣ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಪ್ರಕೃತ ಮರಳಿ ಮನೆಗೆ ಕವನವನ್ನು ಅರವಿಂದ ಮಾಲತಿ ಅವರು ವಿಶ್ವಕೋಮುಖ ಭಾಗ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಅರವಿಂದ ಮಾಲತಿಯವರು 1956ರಲ್ಲಿ ಜನಿಸ್ತಾರೆ. 1956ರಲ್ಲಿ ಜನಿಸ್ತಾರೆ. ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಜಿಲ್ಲೆಯಲ್ಲಿರ್ತಕ್ಕಂಥ ಮುದ್ದೇಬಿಹಾರ ಜನಿಸಿದರೆ ಇವರು ಕನ್ನಡ
ಬಹುಪಾದ ಮೂಕನಿಗೆ ಬಾಯಿ ಬಂದಾಗ ಮೂಕನಿಗೆ ಬಾಯಿ ಬಂದಾಗ ಕಪ್ಪು ಕಾಗ ಮೂರನೆಯ ಕಣ್ಣು ಮೂರನೆಯ ಕಣ್ಣು ನಾದನಾದ ಸಿಲಿಕಾಸಿಟಿ ಮತ್ತು ಕೂಡ್ಲಿ ಸಿಟಿ ಮತ್ತು ಕೂಡ್ಲಿ ಅಂತಕ್ಕಂಥ ಪ್ರಮುಖ ಕೃತಿಗಳನ್ನ ಬರೆದಿದ್ದಾರೆ. ಚಂಡಾಲ ಸರ್ಕಾರವನ್ನು ಕೊನ್ನ ಸಂಕಲನಗಳನ್ನು ಕಾರ್ಯ ಎಂಬ ಕಾದಂಬರಿಯನ್ನು ಉಗಿಯದ ಕಥೆ ಅಂತಕ್ಕಂಥ ಸಂಕಲನಗಳನ್ನ ಗೌರ್ಮೆಂಟ್ ಡ್ರಾಮಾ ಅಂತಕ್ಕಂಥ ಆತ್ಮಕಥೆ ಗೌರ್ಮೆಂಟ್ ಡ್ರಾಮಾ ಅಂತಕ್ಕಂಥ ಆತ್ಮಕಥೆಯನ್ನ ಬರೆದಿದ್ದಾರೆ. ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳವಳಿಯ ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಇವರ ವಿಮರ್ಶೆ ಕೃತಿಗಳಾಗಿರ್ತಕ್ಕಂಥದ್ದು. ಇವರ ಪ್ರಸ್ತುತ ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಅಂತ ಬಂದ್ರೆ ಪ್ರಶಸ್ತಿಗಳು ದೇವರಾಜ ಬಹದ್ದೂರ್ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ, ಬಹದ್ದೂರ್ ಪ್ರಶಸ್ತಿ, ಕಪ್ಪು ಕಾವ್ಯ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಮಡಿಮನೆ ಕವನ ಅವರ ವಿಶ್ವತೋಮುಖ ಉಪಬರಹ, ವಿಶ್ವತೋಮುಖ ಉಪಬರಹ ಕೃತಿಯಿಂದ ಈ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪದ್ಯಭಾಗದ ಆಶಯವನ್ನು ಹೇಳಿದ್ರೆ, ಅರವಿಂದ ಮಾಲತಿ ಅವರು ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ ದಲಿತ ಸಂವೇದನೆ ಮತ್ತು ಅನುಭವಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ದಾಖಲಿಸುವುದು, ಸಮಕಾಲೀನವಾದ ಜಾಗತಿಕ, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳಿಗೆ ಅತ್ಯಂತ ತೀವ್ರವಾಗಿ ಸ್ಪಂದಿಸಿ ಎಲ್ಲಾ ಸಂದರ್ಭಗಳಲ್ಲಿಯೂ ಆಧುನಿಕವಾದ ಜನಪರವಾದ ನಿಲುವುಗಳನ್ನು ತೆಗೆದುಕೊಂಡ ಮತ್ತು ಇವೆಲ್ಲವುಗಳನ್ನು ಕವಿತೆಗಳ ಒಡಲಿನಲ್ಲಿಯೇ ಅಳವಡಿಸಿಕೊಂಡ ಅಪರೂಪದ ಕವಿಗಳಲ್ಲಿ ಮಾಲಗತ್ತಿಯವರು. ಇವರ ಮಳೆಮನೆಗೆ ಕವನವು ಇಂದಿನ ಪ್ರಕ್ಷುಬ್ಧ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತತೆಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಇಂದಿನ ಅಜ್ಞಾನದ ಕತ್ತಲೆಯನ್ನು ಹೋಗಲು ಜನರು ಬುದ್ಧನ ಬೆಳಕು ನಮಗೆ ಅವಶ್ಯಕ. ಬುದ್ಧನ ಸತ್ಯ, ಶಾಂತಿ, ಕರುಣೆಯ ನಾವು ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಷ್ಯರಾಗಿ ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹು ಮುಖ್ಯವಾಗಿದೆ. ನಾವೆಲ್ಲರೂ ಜಾತಿಯ ಸೀಮೆಯಾಚೆಗೆ ಧರ್ಮದ ಗಡಿಯಾಚೆಗೆ ಲಿಂಗ ಭೇದ ಮಾಡದೆ ಹೇಳಿಕೆಗಳಿರತಕ್ಕಂಥ ಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ಗಡಿಗೆ ಬುದ್ಧನ ಕಡೆಗೆ ಇರಬೇಕು. ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು. ಅದಕ್ಕೆ ಬುದ್ಧನು ನಮ್ಮ ಮನಕ್ಕೆ ಮರಳಿ ಬರಬೇಕು ಎಂಬುದು ಪ್ರಸ್ತುತ ಈ ಕ್ರಮದ ಆಶಯ ಆಗುತ್ತೆ. ಈ ಅರವಿಂದ ಮಾಹಿತಿ ಬರತಕ್ಕಂಥದ್ದನ್ನೇ ಇದು ಪ್ರವೇಶನ ಮಾಡುತ್ತೆ. ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ದಲಿತ ಸಾಹಿತ್ಯ ಪ್ರಕಾರವನ್ನು ಸಮಾಜದಲ್ಲಿನ ಶೋಷಿತರ ನೋವು, ಕಷ್ಟ, ವೇದನೆಯನ್ನು ಒಳಗೊಂಡ ಸಾಹಿತ್ಯ, ಪ್ರತಿಭಟನೆ ಮತ್ತು ವಿರೋಧಗಳ ಸಾಹಿತ್ಯದ ಮೂಲಕ ಪ್ರಕಟಿಸುವುದಾಗಿದೆ. ಆ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸುವುದು ಹಾಗೂ ಅಮೂಲಾಗ್ರ ಬದಲಾವಣೆಯನ್ನು ತರುವುದು ಪ್ರಸ್ತುತ ಸಾಹಿತ್ಯದ ಮುಖ್ಯ ಉದ್ದೇಶವಾಗಿದೆ. ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರು ಈ ಕ್ರಮದಲ್ಲಿ ಬುದ್ಧನ ನಮ್ಮ ಜೀವನದಲ್ಲಿ ಏನೇನಾಗಿ
ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು. ಲುಂಬಿನಿಯ ಬನಕೆ ವಿಷಾದ ಬಂದಂತೆ ಬಾರಯ್ಯ ಬಾರು ಮರಳಿ ಮನೆಗೆ. ನೀ ಹುಟ್ಟಿದೀ ಮನೆಯು, ನೀ ಕಟ್ಟಿದೀ ಮನೆಯು, ಮರೆತೋದೆ ಹೇಗೆ ನೆನಪಾಗಿ ಈಗ ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು. ಪಂಚಶೀಲ ಪದ್ಧತಿ ದೀಕ್ಷೆ ಪೂಜೆ ರಥದಿ ಬಾರಯ್ಯ ಬಾರು ಮರಳಿ ಮನೆಗೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ. ಬೋಧಿಸತ್ವ ಮೀರಿದರೆ ಬೆಚ್ಚನ ತಂದೆ, ಬೈನಲ್ಲಿ ಬಂಧನ ಬೆಚ್ಚಲ ತಾಯಿ. ಬಾರಯ್ಯ ಬಾರು ಮರಳಿ ಮನೆಗೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು ನಮ್ಮನೆಯ ರೀತಿಯು. ಮಹಾಮನೆಯ ಮಹಾಮಂತ್ರ ಸಾರಿದೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಷ್ಯರಾಗಿ ನೀವು. ವಾಯು ಬಾರಯ್ಯ ಬಾರು ಮರಳಿ ಮನೆಗೆ. ಬಾರಯ್ಯ ಬಾರು ಜಾತಿಯ ಸಿಹಿಯಾಚೆ, ಬಾರಯ್ಯ ಬಾರು ಧರ್ಮದ ಗಡಿಯಾಚೆ. ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲ, ಬುದ್ಧ ನಡೆ ಎಮ್ಮ ನಡೆ, ಬುದ್ಧ ನಡೆ ಎಮ್ಮ ನುಡಿ. ಬಾರಯ್ಯ ಬಾರು ಮರಳಿ ಮನೆಗೆ. ಪ್ರಸ್ತುತ ಪದ್ಯದ ಭಾವವನ್ನು ಮರಳಿ ಮನೆಗೆ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಅರವಿಂದ ಮಾಲಗಿತ್ತಿ ಅವರು. ಅರವಿಂದ ಬಾರಯ್ಯ ಬಾರು ಮರಳಿ ಮನೆಗೆ, ಬಾರಯ್ಯ ಬಾರು ಬುದ್ಧನೆಡೆಗೆ, ಬಾರಯ್ಯ ಬಾರು ಕತ್ತಲಿಂದೀಚೆಗೆ, ಬಾರಯ್ಯ ಬಾರು ಬೆಳಕಿನ ಹಾಗೆ, ಬಾರಯ್ಯ ಬಾರು ಮರಳಿ ಮನೆಗೆ. ಈ ಬುದ್ಧ ಎಲ್ಲಿಯವರೆ ನೀನಿದ್ದಂಥ ಸಂದರ್ಭದಲ್ಲಿ ನಮ್ಮ ನಾಡಲ್ಲಿ ಭಿನ್ನ ಭೇದ ಇರಲಿಲ್ಲ, ಲಿಂಗ ತಾರತಮ್ಯ ಇರಲಿಲ್ಲ, ಜಾತೀಯತೆ ಇರಲಿಲ್ಲ, ಎಲ್ಲರೂ ಸರಿ ಸಮಾನವಾಗಿದ್ವಿ. ನೀನು ಹೋದ ಮೇಲೆ ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲಿ ನೋಡಲು ಕೂಡ ಅಸಮಾನತೆ ಕಂಡುಬರ್ತದೆ. ಆರ್ಥಿಕವಾಗಿ ಮೇಲುಗಿರತಕ್ಕಂಥ ಭಾವನೆ, ಧರ್ಮಗಳ ಜಗಳ ಆಗ್ತಕ್ಕಂಥದ್ದು, ಮತ್ತೆ ಜಾತಿ ಭೇದ ಇರತಕ್ಕಂಥದ್ದು, ಬಡವ ಶ್ರೀಮಂತ ಇರ್ತಕ್ಕಂಥ ಹಲವಾರು ಕಲ್ಪನೆಯಲ್ಲಿ ಸಿಲುಕಿ ನಾವು ಇವತ್ತು ಸಾಕ್ತಾ ಇದ್ದೀವಿ. ಇನ್ನು ಎಲ್ಲಿ ಹೋಗಿದ್ಯಾ? ಪುನಃ ನೀನು ಹುಟ್ಟಿರ್ತಕ್ಕಂಥ ನಮ್ಮ ನಾಡಲ್ಲಿ, ನೀನು ಹುಟ್ಟಿರ್ತಕ್ಕಂಥ ನಮ್ಮ ದೇಶದಲ್ಲಿ ಮರಳಿ ಮನೆಗೆ ಬಾ. ಬಂದಾದ್ಮೇಲೆ ನೀನು ಈ ಶಾಂತಿ ಅಹಿಂಸೆಯನ್ನ, ಶಾಂತಿ ಅಹಿಂಸೆ ಎಲ್ಲವನ್ನು ಕೂಡ ಸಂಸ್ಥಾಪನೆ ಮಾಡುವಂತೆ ನೀ ಬಾ. ಬಾರಯ್ಯ ಬಾರು ಮರಳಿ ಮನೆಗೆ, ಬಾರಯ್ಯ ಬಾರು ಬುದ್ಧನೆಡೆಗೆ. ಈ ಬುದ್ಧ ಹೇಗಿತ್ತು ಆ ಕಡೆ ನಮ್ಮೆಲ್ಲ ಕರೆದಿರುತ್ತೆ. ನಮ್ಮಲ್ಲಿ ಈಗಿರ್ತಕ್ಕಂಥ ಒಳ್ಳೆಯ ಗುಣಗಳು ನಮ್ಮಲ್ಲಿ ಇಲ್ಲ. ನೀನಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ಆ ಒಳ್ಳೆಯ ಆಚಾರ ವಿಚಾರಗಳ 20 ದಿನಗಳಲ್ಲಿ ಮಾಯವಾಗಿದ್ದಾವೆ. ಅವನ್ನೆಲ್ಲವೂ ಕೂಡ ನಿನ್ನ ಜೊತೆಗೆ ಕರೆದು ಹೋಗ್ತಿದೀಯಾ. ಹಾಗಾಗಿ ಪುನಃ ಅವನಲ್ಲಿ ಸಂಸ್ಥಾಪನೆ ಮಾಡು. ಬಾರಯ್ಯ ಬಾರು ಬುದ್ಧನೆಡೆಗೆ, ಬಾರಯ್ಯ ಬಾರು ಕತ್ತಲಿಂದೀಚೆಗೆ. ಕತ್ತಲಿದೀವಲ್ಲ, ಆ ಕತ್ತಲಿಂದ ನಮ್ಮನ್ನ ಬೆಳಕಿನೆಡೆಗೆ ಕರ್ಕೊಂಡು ಬರ್ತಕ್ಕ ಜ್ಞಾನದ ಬಲದ ಕೇಳ್ಕೊಂಡಾಗ ಅದನ್ನು ಕರ್ಕೊಂಡು ಬರ್ತಾರಲ್ವ. ಬಾರಯ್ಯ ಬಾರು ಬೆಳಕಿನ ಹಾದಿಗೆ, ಬಾರಯ್ಯ ಬಾರು ಬೆಳಕಿನ ಹಾದಿಗೆಲ್ಲ ನೀನು ಬಾರಯ್ಯ ಬಾರು. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು. ಲುಂಬಿನಿಯ ಬನಕೆ ವಿಷಾದ ಬಂದಂತೆ ಬಾರಯ್ಯ ಬಾರು. ಬುದ್ಧನೆಂದರೆ ನಿತ್ಯ, ಯಾವಾಗಲೂ ನಿತ್ಯವಾಗಿರ್ತಕ್ಕಂಥ ಬುದ್ಧ, ಯಾವಾಗಲೂ ಪ್ರತಿನಿತ್ಯ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಇರ್ತಕ್ಕಂಥವನು. ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಯಾವಾಗಲೂ ಕೂಡ ಸತ್ಯತೆಯಿಂದ ಕೂಡಿರ್ತಕ್ಕಂಥವನು, ಯಾವಾಗಲೂ ನಿಜವನ್ನೇ ಹೇಳ್ತಕ್ಕಂಥವನು, ಅನ್ಯಾಯವನ್ನು ಮಾಡದೇ ಇರ್ತಕ್ಕಂಥವನು, ಸತ್ಯದ ಮತ್ತೊಂದು ಪ್ರತಿಮುಖವಾಗಿ ಇರ್ತಕ್ಕಂಥ ಬುದ್ಧ. ನೀನು ಎಲ್ಲಿದೆಯಾ? ಬಾ ಮರಳಿ, ನಿನ್ನ ಮನೆಗೆ ಬಾ. ನಮ್ಮನ್ನ ಕತ್ತಲಿಂದ ಬೆಳಕಿನಡೆ ಕರ್ಕೊಂಡು ಹೋಗುವ. ಬೆಳಕಿನ ಹಾದಿಯನ್ನ ತೋರಿಸೋದಕ್ಕೋಸ್ಕರ ನೀ ಬಾರಯ್ಯ ಬಾರು. ಬುದ್ಧನೆಂದರೆ ನಿತ್ಯ, ಯಾವಾಗಲೂ ನಮ್ಮ ಜೊತೆಗೆ ಬುದ್ಧ ಇರಬೇಕು. ಅವರ ಪಂಚಶೀಲ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ. ಅಂದಾಗ ಮಾತ್ರ ಈ ಪ್ರಪಂಚ, ಈ ದೇಶ, ನಾಡು, ರಾಜ್ಯ, ನಮ್ಮೂರು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲಿದೆಯಲ್ಲ, ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ. ನಮ್ಮಲ್ಲಿ ಅಶಾಂತಿ ಈಗ ನೆಲೆಗೊಂಡಿದೆ. ಎಲ್ಲ ಕಡೆ ಒಬ್ಬ ಒಬ್ಬರಾಗ್ತಾ ಇಲ್ಲ,
ಕ್ರಾಂತಿ ಕ್ರಿಯೆಯಲ್ಲಿ ಎಲ್ಲಿರ್ತಕ್ಕಂಥ ಬುದ್ಧ ನೀನು ಎಲ್ಲಿದೆಯಾ? ಪುನಃ ನನ್ನ ನಾಡಿಗೆ ವಾಪಸ್ ಬಾ, ನಿನ್ನ ಮನೆಗೆ ವಾಪಸ್ ಬಂದು ನಮ್ಮಲ್ಲಿರ್ತಕ್ಕಂಥ ಈ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನ ನೀನು ಈಗ ಮಾಡಬೇಕಾಗಿದೆ. ಹಾಗಾಗಿ ಬಾರಯ್ಯ ಬಾರೋ, ಮರಳಿ ಮನೆಗೆ ಪುನಃ ನಿನ್ನ ಮನೆಗೆ ನೀನು ವಾಪಸ್ ಬಾ. ಬುದ್ಧನೆಂದರೆ ಕರುಣೆ. ಏನ್ ಕರುಣೆ ಅಂದರೆ ಯಾರು ಕಷ್ಟದಲ್ಲಿರೋ, ಯಾರಿಗೆ ಸಮಸ್ಯೆ ಇದೆಯೋ ಅಂತವರಿಗೆ ಸ್ಪಂದಿಸ್ತಕ್ಕಂಥ ಕರುಣಾಳು ಮನಸ್ಸು ನಮ್ದಾಗಿರಬೇಕು. ದಯಾಮಯ ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ನಾವಾಗಬೇಕು. ಅಂತ ಕರುಣೆ ನಮ್ಮಲ್ಲಿ ಇರಬೇಕು ಅಂದ್ರೆ ಬುದ್ಧ ನೀನು ಮತ್ತೆ ಬಂದು ಪ್ರತಿಷ್ಠಾಪನೆ ಮಾಡು. ನಮ್ಮ ದೇಶವನ್ನ ಏನು ಅಸಮಯೋ ವೈವಿಧ್ಯತೆಯಲ್ಲಿ ಏಕತೆ ಕಾಣ್ತಕ್ಕಂಥ ದೇಶ ಅಂತ ಇತ್ತು, ಶಾಂತಿಯುತ ದೇಶ ಅಂತ ಹೆಸರಿತ್ತು, ಅದು ಪುನಃ ನಮಗೆ ಬರೋದರ ನಿಮ್ಮೊಂದು ನಮ್ಮ ನೀತಿ ಕೀಳಿ ನಮ್ಮನ್ನ ಆಯ್ಕೆ ವ್ಯಕ್ತಿಗಳನ್ನ ನೀವು ಮಾಡಬೇಕು. ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕನ್ನ ಕೊಡ್ತಕ್ಕಂಥ ನಮ್ಮ ನಾಡಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕತ್ತಲೆಯಲ್ಲಿದೆ. ಯಾಕತ್ತವು? ಜಾತಿಯ ಕತ್ತಲೊಳಗೆ, ಧರ್ಮದ ನಡುವೆ ಆಗ್ತಕ್ಕಂಥ ವೈಷಮ್ಯದ ನಡುವೆ ನಾವು ಕತ್ತಲೆಯಲ್ಲಿ ಬದುಕ್ತಾ ಇದ್ದೇವೆ. ನೀನು ಬೆಳಕೊಡ್ತಕ್ಕಂಥ ಕೆಲಸವನ್ನು ಮಾಡು. ಲುಂಬಿನಿಯ ಮನಕ್ಕೆ ವೈಶಾಖ ಬಂದಂತೆ, ವೈಶಾಖ ಅಂದ್ರೆ ಬೆಳಕು ಬಂದಂತೆ. ಲುಂಬಿನಿ ಅಂತ ಕೆಲಸದಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗುತ್ತಲ್ಲ, ಲುಂಬಿನಿ ಜೀವನದಲ್ಲಿ ಜನಸ್ತಲ್ಲ, ಆ ನಾಡಿಗೆ ಪುನಃ ನೀನು ಬೆಳಕು ಬಂದಂತೆ ಬಾ. ನಮ್ಮಲ್ಲಿರ್ತಕ್ಕಂಥ ಈ ಕತ್ತಲೆಯನ್ನ ಹೋಗಲಾಡಿಸತಕ್ಕಂಥ ಕೆಲಸವನ್ನ ನೀನು ಮಾಡಬೇಕು. ಬಾ, ನಮ್ಮ ಕಡೆ ನೀನು ಬಾ, ಬರಬೇಕು. ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು. ಲುಂಬಿನಿಯ ಮನಕ್ಕೆ ವೈಶಾಖ ಬಂದಂತೆ ಬಾರಯ್ಯ ಬಾರೋ, ನೀನು ಮರಳಿ ಪುನಃ ಮಾಡಿರುವ. ನೀ ಮುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆಯು, ಮರಕೋದ ಏಕೆ ನಿನಪಾಗಿ ಈಗ ನಿನಗಾಗಿ ತೆರೆಯುವುದು ಈ ಮನೆಯ ಬಾಗಿಲು. ಪಂಚಶೀಲ ಪದವಿ ದೀಕ್ಷೆ ಭೂಮಿ ರಥದಿ ಬಾರಯ್ಯ ಬಾರೋ ಮಾಡಿ ಮನೆಗೆ. ನೀ ಮುಟ್ಟಿದಿ ಮನೆಯು, ಈ ಮನೆ ಬೇರೆ ಮನೆಯಲ್ಲ. ಈ ಬುದ್ಧದೇವ ನೀನು ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿ ನೀನು ಹುಟ್ಟಿರ್ತಕ್ಕಂಥ ಮನೆಗೆ ನೀನು ಯಾವುದೇ ಅಂಜಿಕೆ ಇದೆ ಬಂದು ನಮ್ಮಲ್ಲಿರ್ತಕ್ಕಂಥ ಈ ಲೋಪದೋಷಗಳನ್ನ ಸರಿದೂಗಿಸ್ತಕ್ಕಂಥ ಕೆಲಸವನ್ನ ನೀನು ಮಾಡಬೇಕು. ನೀನು ಹುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆ, ನೀನು ಕಟ್ಟಿರ್ತಕ್ಕಂಥ ನಾಡು ನಮ್ಮದು, ನೀನು ಬೆಳೆಸಿರ್ತಕ್ಕಂಥ ನಾಡು ನಮ್ಮದು. ಈ ನಾಡಿಗೆ ಪುನಃ ನೀನು ಬಾ. ನಮ್ಮಲ್ಲೇನು ಅಸಮಾನತೆ ಇದೆ, ಜಾತಿಯ ವೈಷಮ್ಯ ಇದೆ, ಅಧರ್ಮದ ನೀತಿ ನಮ್ಮಲ್ಲಿ ಇದೆಯಲ್ಲ, ಇದನ್ನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನ ನೀನು ಬಂದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಕೊಡು. ನಾವಾಗ ಕತ್ತಲಿಂದ ಬೆಳಕಿನ ಕಡೆಗೆ ಬರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಿನ್ನ ಹಿಂಬಾಲಕರಿಗೆ ನಾವು ಕೊಡ್ತೀವಿ. ಅಂತ ಕೆಲಸವನ್ನ ಇವತ್ತು ನೀನು ಬಂದು ಮಾಡಬೇಕಾಗಿದೆ. ಇವತ್ತು ಎಲ್ಲಿವರೆಗೂ ಕೂಡ ಅಸಮಾನತೆ ತೋರ್ತಾ ಇದೆ, ಅದು ಸರಿಪಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಿ. ನೀ ಹುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆಯು, ಮರಕೋದೆ ಹೇಗೆ ನೆನಪಾಯ್ತು. ಈಗ ನೀನು ಹುಟ್ಟಿ ಬೆಳೆದಿರ್ತಕ್ಕಂಥ ಈ ನಾಡನ್ನ, ನೀ ಕಟ್ಟಿರ್ತಕ್ಕಂಥ ಈ ಮನೆಯನ್ನ ಹೇಗೆ ಮಾಡ್ತಿದ್ದೀವಿ, ಹೇಗೆ ಮಾಡ್ತೇವೆ, ಈಗ ನೆನಪಾಯ್ತಾ. ನಿನಗಾಗಿ ತೆರೆಯುವುದು ಈ ಮನೆಯ ಬಾಗಿಲು. ನಿನ್ ಬಾ, ನಿನಗೋಸ್ಕರ ಈ ಮನೆಯ ಬಾಗಿಲು ತೆರೆದಿದೆ. ಈ ಮನೆಯ ಬಾಗಿಲ ಒಳಗಡೆ ನಿಂತ ಈ ಮನೆಯ ಬಾಗಿಲು ಪಂಚಶೀಲ ಪದ್ಧತಿ ದೀಕ್ಷೆ ಭೂಮಿ ರಥದಿ. ಪಂಚಶೀಲ ಪದ್ಧತಿ, ಪಂಚಶೀಲ ತತ್ವಗಳು ಹೇಳಿ ಬುದ್ಧ ತೋರಿಸ್ತಾರೆ. ಆ ಪಂಚಶೀಲ ತತ್ವಗಳು ಯಾವಪ್ಪ ಅಂತಿದ್ರೆ ಪಂಚಶೀಲ ದುಃಖದ ನಿರೋಧಕ್ಕಾಗಿ ಬುದ್ಧ ನಿರೂಪಿಸಿದ ಅಷ್ಟಾಂಗ ಮಾರ್ಗಗಳಲ್ಲಿ ಮಾರ್ಗ ಸಾಧನೆಯಲ್ಲಿ ಗೃಹಸ್ಥರು ಅಳವಡಿಸಿಕೊಳ್ಳಬೇಕಾದ 5 ಶೀಲಗಳಿವೆ. 5 ಶೀಲಗಳನ್ನ ಬುದ್ಧ ನಮಗೆ ಬಿಟ್ಟೋಗಿದ್ದಾರೆ. 5 ಕ್ಲೇಶಕಾರಕ ಪ್ರವೃತ್ತಿಗಳಿಂದ ವಿರತರಾಗುವುದೇ ಪಂಚಫಲನೇ ಉದ್ದೇಶ. ಏನಪ್ಪಂದ್ರೆ, ಒಂದೇದು ಯಾವುದೇ ಜೀವಗಳನ್ನು ಕೊಲ್ಲದಿರುವುದು ಅಥವಾ ಹಿಂಸೆ ಕೊಡದಿರುವುದು. ನಾವು ಯಾವುದೇ ಜೀವನ ಕೊಲ್ಲಬಾರದು, ಅವಕ್ಕೆ ಹಿಂಸೆಯನ್ನ ಕೊಡಬಾರದು. ನಮ್ಮದಲ್ಲದ ವಸ್ತುವನ್ನು ಕದಿಯದಿರುವುದು ಅಥವಾ ತೆಗೆದುಕೊಳ್ಳದಿರುವುದು. ನಾವು ನಮ್ಮದಲ್ಲದ ಬೇರೆಯವರ ವಸ್ತುಗಳಿಗೆ ಆಸೆ ಪಡ್ತೀವಲ್ಲ, ಅಂತ ವಸ್ತುಗಳನ್ನ ನಾವು ಕದಿಬಾರದು, ಅವಕ್ಕೆ ಆಸೆಯನ್ನು ಕೊಡಬಾರದು, ಅವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾವುದೇ ಜೀವಿಗಳನ್ನ ಕೊಲ್ಲದಿರುವುದು. ಯಾವುದೇ ಜೀವಿಗಳನ್ನು
ಪಂಚಶೀಲ ತತ್ವಗಳು ಪಂಚಶೀಲ ತತ್ವಗಳು ಯಾವುದೇ ಜೀವಗಳನ್ನ ಕೊಲ್ಲಬೇಕು, ನಮ್ಮದಲ್ಲದ ವಸ್ತುವನ್ನು ತೆಗೆಯಬೇಕು, ನಮ್ಮದಲ್ಲದ ವಸ್ತುವನ್ನು ಕದಿಯಬೇಕು, ಮೂರನೇದು ಶೀಲಹರಣ ಮಾಡಬೇಕು, ಶೀಲಹರಣ ಮಾಡಬೇಕು, ನಾಲ್ಕನೇದು ಸುಳ್ಳನ್ನು ಹೇಳಬೇಕು, ಐದನೇದು ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳು, ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳನ್ನು ಸೇವಿಸಬೇಕು. ಇವು ಬುದ್ಧ ನಮಗೆ ನಿಮಗೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಪಂಚಶೀಲ ತತ್ವಗಳು. ಈ ಪಂಚಶೀಲ ತತ್ವಗಳನ್ನ ನಾವು ಅನುಸರಿಸ್ತಾ ಇದ್ದೀವ ಅಂತ ಪ್ರಶ್ನೆ ಮಾಡಬೇಕು. ಯಾವುದೇ ಜೀವಿಗಳನ್ನು ಕೊಲ್ಲಬಹುದು, ನಾವು ನೀವೆಲ್ಲ ಯಾವುದೇ ಜೀವಿಗಳನ್ನ ಕೊಲ್ಲ ಇದ್ದೀವ, ಒಂದೇ ಬಂದಿದ್ದೀವಿ. ನಮ್ಮದಲ್ಲ ವಸ್ತುಗಳನ್ನು ಕದಿಯದಿರುವುದು ಯೋಚನೆ ಮಾಡಿ. ಸಣ್ಣ ಮಕ್ಕಳಿಂದ ಇದ್ರು ಇಲ್ಲಿ ತನಕ ಕದಿಯದಂತಿದ್ದೀರಾ. ಶೀಲಹರಣ ಮಾಡದಿರುವುದು, ಸುಳ್ಳನ್ನು ಹೇಳದಿರುವುದು, ಪ್ರತಿನಿತ್ಯ ನಾವು ಹೇಳ್ತಕ್ಕಂಥದ್ದೇ ಸುಳ್ಳು. ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳನ್ನು ಸೇವಿಸದಿರುವುದು ಇದು ಕೂಡ ನಾವು ಮಾಡ್ತಾ ಇದ್ವಿ. ಅಂತೆ ಅದನ್ನು ತಿಳಿದು ಅರೆಯಬಾರೋ ಮರಳಿಗಳಿಗೆ ಬುದ್ಧ ಎಲ್ಲಿದೆಯಾ ನಿನ್ನ ಮನೆಗೆ ಪುನಃ ನೀನು ಬಾ, ಈ ಮನೆಗೆ ವಾಪಸ್ ಬಾ ಅಂತ ನಾವು ನಿಮ್ಮೆಲ್ಲ ಕರೀತಿದ್ದಾರೆ. ಯಾಕೆಂದ್ರೆ ಈ ಪಂಚಶೀಲ ತತ್ವಗಳನ್ನ ನಾವು ನೀವೆಲ್ಲರೂ ಸೇರಿ ಅನುಸರಿಸಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸಬಹುದು. ಅದಕ್ಕೋಸ್ಕರ ನೀನು ಒಂದು ಏನ್ ಕೊಡ್ಬೇಕು ಮನೆಗೆ, ಈ ಮನೆಯ ಬಾಗಿಲು ಪಂಚಶೀಲ ಪದ್ಧತಿ ದೀಕ್ಷಾ ಭೂಮಿ ಇರುತ್ತದೆ. ಬಾರಯ್ಯಬಾರು, ನೀನು ಹುಟ್ಟಿದಿ ಮನೆಯು, ನೀನು ಕಟ್ಟಿದಿ ಮನೆ, ನೀನು ಹುಟ್ಟಿರ್ತಕ್ಕಂಥ ನೀನು ಕಟ್ಟಿರ್ತಕ್ಕಂಥ ಈ ನಾನು ಕ್ಲಿಯರ್ಗೆ ನೀವು ಮಾಡ್ಕೊಳ್ಬೇಕುದ. ಸ್ವಲ್ಪ ಕೂಡ ನೆನಪಾಗ್ತಾ ಇಲ್ವಾ? ಈಗ ನಿನಗಾಗಿ ತೆರೆಯುವುದು ಈ ಮನೆಯ ಬಾಗಿಲು, ನಿಗೋಸ್ಕರ ತೆಗೆದಿರಪ್ಪ. ಪಂಚಶೀಲ ಪದ್ಧತಿ, ಈ ಪಂಚಶೀಲ ಪದ ಅಂದ್ರೆ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀನು ಮಾಡುತ್ತಿಲ್ಲ. ದೀಕ್ಷಾ ಭೂಮಿ ಇರುತ್ತದೆ, ಉಪದೇಶ ಮಾಡುವ ಸ್ಥಳ. ದೀಕ್ಷಾ ಭೂಮಿ ಅಂದ್ರೆ ದೀಕ್ಷಾ ಭೂಮಿ ಉಪದೇಶ ಮಾಡುವ ಸ್ಥಳ. ಈ ಉಪದೇಶ ಮಾಡತಕ್ಕಂಥ ಸ್ಥಳಕ್ಕೆ ಆ ಕರ್ಕೊಂಡು ಹೋಗ್ತಕ್ಕಂಥ ರಥದ ದಳ ನೀನು ನಮಗೆ ಬಾ, ನಮ್ಮನ್ನ ಪುನಃ ಮರಳಿ ನಿನ್ನ ನಮಗೆ ಆ ಎಲ್ಲಾ ತತ್ವಗಳನ್ನ ಪಂಚಶೀಲ ತತ್ವಗಳನ್ನ ಕಲಿಸ್ತಕ್ಕಂಥ ಕೆಲಸವನ್ನ ನೀನು ಮಾಡುತ್ತೆ ಪುನಃ ಬಾ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದರೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬುದ್ಧ ನಮ್ಮ ತಂದೆ, ನಮ್ಮ ತಂದೆ ಯಾರು? ಬುದ್ಧ. ಬುದ್ಧ ಅಂದ್ರೆ ತಿಳಿದವನು, ಜಾಣವಂತ. ಬುದ್ಧ ತಿಳಿದವನು. ಬುದ್ಧನಿಂದ ತಂದೆ, ಬುದ್ಧ ನಮ್ಮ ತಾಯಿ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ. ಎಲ್ಲ ತಿಳಿದಂತವಳು ತಂದೆ ಆಗ್ತಾಳೆ, ಗಂಡಲ್ಲಿರುವಂತ ತಾಯಿ ನಮ್ಮ ತಾಯಿ ಆಗ್ತಾಳೆ. ಒಂದು ಬುದ್ಧ ನಮ್ಮ ಬಂಧು, ನಮ್ಮ ಇಂಟ್ರೆಸ್ಟ್ ಎಲ್ಲರೂ ಕೂಡ, ನಮ್ಮ ಇಂಟ್ರೆಸ್ಟ್ಗಳು ಎಲ್ಲರೂ ಕೂಡ ಬುದ್ಧ. ಬುದ್ಧ ನಮ್ಮ ಬಳಗ, ಬಂಧು ಬಳಗ ಎಲ್ಲ ಪ್ರತಿಯೊಂದು ಕೆಳಗು ನೀನೆ. ಬೋಧಿಸತ್ವ ಮೀರಿದರೆ ಮೆಚ್ಚನ ತಂದೆ. ಬೋಧಿಸತ್ವ ಅಂದ್ರೆ ಬುದ್ಧನಾಗುವ ಸತ್ವವುಳ್ಳವನು, ಬುದ್ಧನ ಆಗ್ತಕ್ಕಂಥ ಗುಣವನ್ನು ಕುರಿತಕ್ಕಂಥ. ಬೋಧಿಸತ್ವ ಮೀರಿದರೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬಯಲಿನಲ್ಲಿ ನಮ್ಮನ್ನು ಮುಗಿಸ್ತಕ್ಕಂಥ ವಿಚಾರವನ್ನ ಆ ತಾಯಿ ಆಗಿರ್ತಕ್ಕಂಥ
ಭೋಜನತೆ ಹಿತವೇ ಭೋಜನತೆ ಸುಖ. ಮತ್ತೆ ನಾವು ಹೇಳ್ತೀವಿ ಅದು ಎಲ್ಲ ಜನರು ಕೂಡ ಚೆನ್ನಾಗಿರಬೇಕು, ಎಲ್ಲ ಜನರು ಕೂಡ ಸುಖವಾಗಿರಬೇಕು. ಭೋಜನತೆ ಹಿತ ಎಲ್ಲರ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸುಖವಾಗಿರಬೇಕು. ಹಾಗೆ ಎಲ್ಲ ಜನರ ಹಿತವೇ ಇಲ್ಲಿ ಭೋಜನತೆ ಸುಖ. ಎಲ್ಲ ಜನತೆ ಸುಖ ಆಗಿರುತ್ತೆ. ಏನಿರುತ್ತದೋ ಅದು ಹಿತವನ್ನ ಬರ್ತಕ್ಕಂಥದ್ದು. ಭೋಜನತೆಯ ಸುಖವನ್ನ ಕಾಯ್ತಕ್ಕಂಥದ್ದು ನಮ್ಮೆಲ್ಲ ಕೆಲಸ ಆಗಬೇಕು. ನಮ್ಮ ಉಸಿರ ನೀತಿಯು ನಮ್ಮನೇ ರೀತಿ. ನಮ್ಮ ಉಸಿರು ನೀತಿ ಇದೆಯಲ್ಲ, ನಾವು ಸರ್ತಕ್ಕಂಥ ಮಾರ್ಗಗಳಲ್ಲ, ಅವು ನಮ್ಮನೆಗಳ ರೀತಿಯಾಗಿರ್ತಕ್ಕಂಥದ್ದು, ತತ್ವಗಳಾಗಿರ್ತಕ್ಕಂಥದ್ದು. ಭೋಜನತೆ ಇತ್ತವೆ ಭೋಜನತೆಯ ಸುಖವು, ನಮ್ಮ ಉಸಿರ ನೀತಿಯು ನಮ್ಮನೆಯ ರೀತಿಯು. ಮಹಾಮನೆಯ ಮಹಾಮಂತ್ರ ಸಾರಿಗಳೋ ನೀವಿಲ್ಲ. ಈ ಮಹಾಮನೆ ಅಂದ್ರೆ ಕಲ್ಯಾಣ ಮಂಟಪದಲ್ಲಿ ಬಸವಣ್ಣ ಕಟ್ಟಿರ್ತಕ್ಕಂಥ ಮನೆನೇ ಮಹಾಮನೆ. ಕಲ್ಯಾಣ ಮಂಟಪದಿಂದ ಬಸವಣ್ಣನವರ ಮನೆ. ಅಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನತೆ ಇತ್ತು. ಪ್ರಪ್ರಥಮವಾಗಿ ಸ್ತ್ರೀಯರಿಗೆ ಒಂದು ಸಮಾನತೆಯನ್ನ ಕೊಟ್ಟಂತ ಮಂಟಪನೇ ನಮ್ಮ ಅನುಭವ ಮಂಟಪ. ಆ ರೀತಿ ಸಮಾಜದಲ್ಲಿ ಸಮಾನತೆಯನ್ನು ತಂದಂತವರು ಬಸವಣ್ಣನವರು ಸರಿ, ಬಸವಣ್ಣನವರ ಬುದ್ಧನೂ ಕೂಡ ಹೋಗ್ಬೋದು. ಹಾಗಾಗಿ ಆ ಮನೆಯ ಮಹಾಮಂತ್ರ ಸಾರಿರೋ ನೀವೇ. ನಾವೆಲ್ಲರೂ ಒಂದೇ ಭಾವನೆಯ ಮಂತ್ರವನ್ನು ಸಾರಿ ದಿವ್ಯ ಜಗದ ಭವ್ಯ ಮನುಷ್ಯರಾಗಿ ನೀವು ಮಾಡಿರೋ. ದಿವ್ಯ ಜಗದ ಈ ಶ್ರೇಷ್ಠ ಜಗತ್ತಿನ ಭವ್ಯ ಮನುಷ್ಯರಾಗಿ ಇವೆಲ್ಲರೂ ಕೂಡ ಭಾರತದ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡೋದಕ್ಕೆ, ನಮಗೆ ನುಡಿಯನ್ನೇ ಇರೋದಕ್ಕೆ ನಿಮ್ಮಲ್ಲಿ ಪುನಃ ಬಾರಯ್ಯ ಬಾರು ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರು ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ, ಬೇಕಿಲ್ಲ ಇಲ್ಲ, ಬುದ್ಧ ನಡೆಯಮ್ಮ ನಡೆ, ಬುದ್ಧನು ಎಮ್ಮ ನುಡಿ. ಬಾರಯ್ಯ ಬಾರು ಜಾತಿಯ ಸೀಮೆಯಾಚೆ, ನಮ್ಮಲ್ಲಿರ್ತಕ್ಕಂಥ ಜಾತಿಯ ಭೇದವನ್ನು ಬದಲಿಸೋದಕ್ಕೆ. ನಮ್ಮಲ್ಲಿ ಎಲ್ಲಿಂದ ಸಮಾಜದಲ್ಲಿ ಎಲ್ಲಿಗೆ ಹೋಗಿ ಅವನಿಗೆ ಈ ಕಡೆ ವರ್ಗ, ಅವನ ಜಾತಿ ಈ ಜಾತಿ, ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ, ಅದು ಮಾಡಬೇಡ ಇದು ಮಾಡಬೇಡ ಇರ್ತಕ್ಕಂಥ ಕಲ್ಪನೆಗಳು ನಮ್ಮಲ್ಲಿವೆ. ಹಾಗಾಗಿ ಈ ಜಾತಿಯ ಸೀಮೆಯನ್ನು ಬಿಟ್ಟು ನೀವು ಬಾರಯ್ಯ ಬಾರು ಧರ್ಮದ ಬಳಿಯಾಚೆ. ನಮ್ಮಲ್ಲಿ ಆ ಧರ್ಮ ಈ ಧರ್ಮ ಅಂತ 28 ಧರ್ಮ, 28 ಜಾತಿಯನ್ನ ಮಾಡ್ಕೊಂಡು ನಮ್ಮಲ್ಲೇ ಜಗಳವನ್ನ ಮಾಡಿಕೊಂಡು ಒಟ್ಟಾರೆ ಇದ್ದೇ ಇರೋದ್ರಿಂದ ಲಿಂಗ ಭೇದ ಬೇಕಿಲ್ಲ. ನಮ್ಮಲ್ಲಿ ಹೆಣ್ಣು ಇರ್ತಕ್ಕಂಥ ಭಿನ್ನಾಭೇದ ಇಲ್ಲ. ಎಲ್ಲರೂ ನಾವು ಒಂದೇ ಇರ್ತಕ್ಕಂಥ ಭಾವನೆಯನ್ನು ಹೊಂದಿರ್ತಕ್ಕಂಥವರು. ಮೇಲಿಲ್ಲ ಅವನ ಮೇಲೆ ಕೀಳು ಇರ್ತಕ್ಕಂಥ ಭಾವನೆ ಇಲ್ಲ. ಬುದ್ಧ ನಡೆ ಎಮ್ಮ ನಡೆ, ಬುದ್ಧ ಯಾವ ರೀತಿ ಹೇಳ್ತಾರ ಆ ರೀತಿ ನಮ್ಮ ಆಗಬೇಕು. ಬುದ್ಧ ಯಾವ ರೀತಿ ನೋಡಿದ್ನೋ ಅದಂತ ನುಡಿಯನ್ನ ನಾವು ನುಡಿತಕ್ಕಂಥ ವ್ಯಕ್ತಿಗಳಾಗಬೇಕು. ಆವಾಗ ಮಾತ್ರ ನಾವು ಈ ಸಮಾಜದಲ್ಲಿ ಬೆಲೆಯಿಂದ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಈ ಬುದ್ಧ ದೇವ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಈ ಅಸಮಾನತೆಯನ್ನು ಹೋಲಿಸೋದಕ್ಕಾಗಿ ಪುನಃ ನೀವು ನಮ್ಮ ನಾಡಿಗೆ ಏರ್ಪಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಬುದ್ಧನಿಗೆ ಯಾವ ಅವರಿಂದ ಮಾತಾಡ್ತೀನಿ. ಬಹಳ ಸುಲಭವಾಗಿ ಇವಾಗ ಹೋಗ್ತೀನಿ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು. ಲುಂಗಿನಿಯ ಬನಗೆ ವೈಶಾಖ ಬರುವಂತೆ ಬಾರಯ್ಯ ಬಾರೋ ಮರಳಿ ಮನೆಗೆ. ನೀ ಹುಟ್ಟಿದೀ ಮನೆಯು, ನೀ ಕಟ್ಟಿದೀ ಮನೆಯು, ಮರೆತೋದೆ ಹೀಗೆ ನೆನಪಾಯ್ತು ಈಗ. ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು, ಪಂಚಶೀಲ ಮತದಿ ದೀಕ್ಷೆ ಭೂಮಿರತದಿ. ಬಾರಯ್ಯ ಬಾರೋ ಮರಳಿ ಮನೆಗೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ. ಬೋಧಿಸತ್ವ ಮೀರಿದರೆ ವೆಚ್ಚನ ತಂದೆ, ಬೈನಲ್ಲಿ ಬಂಧನ ನೆಚ್ಚಳ ತಾಯಿ. ಬಾರಯ್ಯ ಬಾರೋ ಮರಳಿ ಮನೆಗೆ. ಭೋಜನತೆ ಇಲ್ಲವೇ ಭೋಜನತೆ ಸುಖವು, ನಮ್ಮ ಉಸಿರ ನೀತಿ
ನಿಮಗೆ ಹೇಳಿ ಏನಾದರೂ ಕೊನೆಯ ಬಗ್ಗೆ ಅನುಮಾನ ಇದೆ ಕೇಳಿ ಬಗೆಹರಿಸಬಹುದು. ಗೌರಿತಾ ಹೇಳಿ ನೋಡೋಣ. ಈಗ ಅಭ್ಯಾಸ ವ್ಯವಸ್ಥೆ ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು? ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು? ಮನೆಯ ಬಾಗಿಲು ಯಾರಿಗಾಗಿ ತೆರೆಯಬೇಕು? ಮಹಾಮನೆಯಲ್ಲಿ ಯಾವ ಮಂತ್ರವನ್ನು ಸಾರಬೇಕು? ನಮ್ಮ ನಡೆ ಯಾರ ನಡೆಯಂತೆ ಇರಬೇಕು? ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು? ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು? ಮನೆಯ ಬಾಗಿಲು ಯಾರಿಗಾಗಿ ತೆರೆಯಬೇಕು? ಮನೆಯ ಬಾಗಿಲು ಯಾರಿಗಾಗಿ ತೆರೆದಿರುವುದು? ಮಹಾಮನೆಯಲ್ಲಿ ಯಾವ ಮಂತ್ರವನ್ನು ಸಾರಬೇಕು? ನಮ್ಮ ನಡೆ ಯಾರ ನಡೆಯಬೇಕು? ನಮ್ಮ ನಡೆ ಯಾರ ನಡೆಯಂತೆ ಪ್ರಶ್ನೆ ಒಂದೊಂದು ಪ್ರಶ್ನೆ. ಇವಾಗ ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು? ಮನೆಯ ಬಾಗಿಲು ಯಾರಿಗಾಗಿ ತೆರೆದಿರುವುದು? ಮಹಾಮನೆಯಲ್ಲಿ ಯಾವ ಮಂತ್ರವನ್ನು ಸಾರಬೇಕು? ನಮ್ಮ ನಡೆ ಯಾರ ನಡೆಯಂತೆ ಇರಬೇಕು? ಎರಡು ಪ್ರಶ್ನೆಗಳು. ಬುದ್ಧನೆಂದರೆ ಏನೇನು ಎಂದು ಕರೆಯುತ್ತಾರೆ? ಭವ್ಯ ಮನುಷ್ಯರಾಗಿ ಬಾಳಲು ನಮ್ಮಲ್ಲಿ ಇರಬೇಕಾದ ಗುಣಗಳಾವು? ಬುದ್ಧನ ಬೋಧಿಸಿದ ಪಂಚಶೀಲ ತತ್ವಗಳು ಯಾವುವು? ಬುದ್ಧನ ನಡೆಗೆ ಮುಂದುವರಿಸಿ. ಮನೆಗೆ ತೊಂದರೆ ಸಾಲ ಅಂತ ನಿಮ್ಮ ಮಾತುಗಳಿಗೆ ನಾಲ್ಕು ಪ್ರಶ್ನೆ. ಇಲ್ಲಿ ವಿವಿಧ ಮೊದಲೆರಡು ಪದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಹಾಗೆ ಬರೀರಿ ಅಂತಿದೆ. ಮೊದಲು ಎರಡು ಪದ ಇರ್ತವೆ, ಅವು ಯಾವ ಸಂಬಂಧ ಇದೆ? ತತ್ಸಂಬಂಧ ಹೋಗಬೇಕು, ಮೃಗ ಪದಗಳಿದೆಯೋ, ಆಮೇಲೆ ಈ ಅನುಕರಣಗಳಿದೆಯೋ, ಜೋಡಿ ನುಡಿಗಳಿದೆಯೋ, ಅಥವಾ ಪದದ ಅರ್ಥ ಇತ್ತು ಅಂತ ಅರ್ಥ ಮಾಡಿ. ನಿತ್ಯ ಅನಿತ್ಯ, ಸತ್ಯ ಅಸತ್ಯ. ಅಸತ್ಯ ನಮ್ಮ ಸ್ವರೂಪ ಸಂಧಿ ಸೀಮೆಯಾಚೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ರಥ ತೇರು ಪಥ ದಾರಿ. ಮೊದಲನೇದು ವಿರುದ್ಧ ಪದಗಳು, ಎರಡನೇ ಸಂಧಿ. ಇದು ಅರ್ಥ, ಪದಗಳ ಅರ್ಥ ಏನು? ಪಥ ದಾರಿ. ಸುಖವು ಪ್ರಥಮ ವಿಭಕ್ತಿ, ಮನೆಗೆ ಚತುರ್ಥ ವಿಭಕ್ತಿ. ಚತುರ್ಥ ವಿಭಕ್ತಿ ಪ್ರತ್ಯಯ. ನಿತ್ಯ ನಿತ್ಯ ವೈಶಾಖ ಬೇಸಗೆ. ವೈಶಾಖ ಬೇಸಗೆ. ಇವು ಮೊದಲ ಪದಕ್ಕೆ ಸಂಬಂಧಿಸಿದ, ಮೂರನೇ ಪದಕ್ಕೆ ಸಂಬಂಧಿಸಿದ ಪದಗಳು. ಈ ಚಟುವಟಿಕೆ ಇರ್ತಕ್ಕಂಥ ಚಟುವಟಿಕೆಗಳನ್ನು ನಾಳೆ ಸೇರಿಕೊಂಡು ಬರ್ತಿರಲ್ವಾ? ಏನು ಬುದ್ಧನೆಂದರೆ ಗಂಟ ಪಡ್ತಾ ಹೋಗ್ತೀರ, 4 ಸಾಲ ಇರುತ್ತೆ, 4 ಅಂಕದ ಪರೀಕ್ಷೆಗೆ. ಹಾಗಾಗಿ ಇವನ್ನ ಬರೆದು ಚೆನ್ನಾಗಿ ಗುರುನಾಗಿ ಅಕ್ಷರ ಬರುತ್ತೆ, ಸುಲಭವಾಗಿ ಕಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬುದ್ಧನೆಂದರೆ ರಥದಿ ಬಾರಿನ ಬಾರು, ಬಾರಿನ ಬಾರು, ಬಾರಿನ ಬಾರು. ಮರಳಿ ಮನೆಗೆ ಅವನ ರಾಗವಾಗಿ ಅರವಿಂದ ಮಾರುತಿಯವರ ಕವನ ಸಂಕಲನಗಳನ್ನು ಸಂಗ್ರಹಿಸಿ ಓದ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಇಷ್ಟು
ಇವತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪದ್ಯ ಮರಳಿ ಬಂದಿವೆ. ಇವೆಲ್ಲ ಬುದ್ಧನ ತತ್ವಗಳನ್ನು ತಿಳಿರ್ತಕ್ಕಂಥದ್ದು. ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಸಣ್ಣ ಪುಸ್ತಕಗಳಿರ್ತವೆ. ಆ ಪುಸ್ತಕಗಳನ್ನು ತೆಗೆದುಕೊಂಡು ಓದತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡಿದ್ರೆ ಅದರ ಬಗ್ಗೆ ಇರತಕ್ಕಂಥ ಕೆಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಷ್ಟು ಇವತ್ತಿಗೆ ಸಂಬಂಧಪಟ್ಟಾಗ ಸಾಕು. ಧನ್ಯವಾದಗಳು. ಪದ್ಯವನ್ನ ಮಾಲಗೀತಿ ಪರಿಚಯವನ್ನ ನಿಮ್ಮ ವಿಡಿಯೋದಲ್ಲಿ ಹಾಕ್ತೀವಿ, ನೋಡ್ಕೊಳ್ಳಿ. ಮತ್ತೆ ಥ್ಯಾಂಕ್ ಯು. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ. ಬಾರಯ್ಯ ಬಾರೋ ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ. ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ನೀ ಹುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆಯು, ಮರೆತೋದೆ ಹೇಗೆ ನೆನಪಾಯ್ತು ಈಗ. ಬಾರಯ್ಯ ಬಾರೋ ನಿನಗಾಗಿ ತೆರೆದಿಹುದು ಈ ಮನೆಯ ಬಾಗಿಲು, ಪಂಚಶೀಲ ಪಥದಿ ದೀಕ್ಷಾ ಭೂಮಿ ರಥದಿ. ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ.
ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ. ಬಾರಯ್ಯ ಬಾರೋ ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು ನಮ್ಮನೆಯ ರೀತಿಯು. ಬಾರಯ್ಯ ಬಾರೋ ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ. ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ. ಬಾರಯ್ಯ ಬಾರೋ ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ, ಬುದ್ಧ ನಡೆ ಎಮ್ಮ ನಡೆ, ಬುದ್ಧ ನುಡಿ ಎಮ್ಮ ನುಡಿ. ಬಾರಯ್ಯ ಬಾರೋ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ. ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆಡೆಗೆ.